ಆಮೇಲೆ ಪರಮೇಶ್ವರ್ ಅವ್ರಿಗೂ ಹೇಳೋದಷ್ಟೇ, ನಿಮ್ಮ ಶಿಷ್ಯಂದಿರಿಗೆ ಸರಿಯಾಗಿ ಬುದ್ಧಿ ಹೇಳಿ. ಈ ಥರ ಎಲ್ಲ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಯಾವತ್ತೂ ಅದು ಒಳ್ಳೆಯದಲ್ಲ ರಾಜಕೀಯದ ವ್ಯವಸ್ಥೆಯಲ್ಲಿ. ಹೇಳಿ, ಬೇರೆ ಏನಾರಿದ್ರೆ ಹೇಳಿ. ನಾನು BO ಅವ್ರ ಹತ್ರ ಮತ್ತು ಇವರು ನಮ್ಮ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಹತ್ರ ಮಾತಾಡ್ತೇನೆ. ಆ ರೀತಿಯ ಘಟನೆ ಆದರೆ ತಕ್ಷಣ ಮೇಸ್ಟ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಹೇಳ್ತೇನೆ. ಮತ್ತು ಈ ರೀತಿಯ ಘಟನೆಗಳು ಇಂದು ಯಾವುದೇ ಒಬ್ಬ ಶಿಕ್ಷಕ ಯಾವುದೇ ಸಮಾಜವನ್ನು ಮತ್ತು ಯಾವುದೇ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ. ಅವನಿಗೆ ಇರುವಂಥದ್ದು ಅವಕಾಶ, ಅವನು ಸಂಬಳ ತಗೊಳ್ಳೋವಂಥದ್ದು. ಸಂಬಳ ಜಾಸ್ತಿ ಆಗಿ ಕೆಲವರು ಟೀಚರ್ಗಳು ಈ ಥರ ಮಾಡ್ತಾರೆ. ಯಾವುದೇ ವ್ಯಕ್ತಿ ಧರ್ಮವನ್ನು ಪ್ರಚಾರ ಮಾಡೋದು, ಧರ್ಮವನ್ನು ನಿಂದನೆ ಮಾಡೋದಕ್ಕೆಲ್ಲ ಅವನು ಶಿಕ್ಷಕ ಆಗೋದು. ಅವನ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಮೇಸ್ಟ್ರ್ ಆಗಿರೋದು. ಅದರಿಂದ ಇದು ನಾನು ಖಂಡಿಸ್ತೇನೆ. ಮತ್ತು DEO ಡೆಪ್ಟಿ ನಮ್ಮ EO ಇದ್ದಾರಲ್ಲ, DDPIಗೆ ಹೇಳಿ ಅದರ ಮೇಲೆ ಕ್ರಮ ಜರುಗಿಸೋದಕ್ಕೆ ಹೇಳ್ತೇನೆ. ಅನುದಾನದ ಬಿಟ್ಟು ಬೇರೆ ರಾಜಕೀಯ ಮಾತಾಡಪ್ಪ. ಅನುದಾನ ಬಿಡುಗಡೆ ಏನು ದಿವಾಳಿ ಆಗಿದೆ ಕಾಂಗ್ರೆಸ್ ಸರ್ಕಾರ. ದಿವಾಳಿ ಆಗಿರೋದಕ್ಕೆ ಅದು ಬೀದಿಗೆ ಬಂದಿದೆ. 3ನೇ ಸ್ಥಾನದಲ್ಲಿದ್ದಂಥ ಕರ್ನಾಟಕ ಇವತ್ತು 10ನೇ ಸ್ಥಾನದಲ್ಲಿದೆ. ಎಕನಾಮಿಕ್ ಟೈಮ್ಸು ಮತ್ತು ಎಕನಾಮಿಕ್ ರಿವ್ಯೂ ಪೇಪರ್ಗಳು ಓದಿ. ನೀನು ಸುರೇಶ್, ನೀನು ಬರೀ ಇದನ್ನು ರಾಜಕೀಯ ಮಾತಾಡೋ. ಅನುದಾನ ಬಿಡುಗಡೆ ಮಾಡಿಲ್ಲ, ನನಗೆ ಅಲ್ಲ, ಇಡೀ ಕರ್ನಾಟಕದ ಯಾವುದೇ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗಿಲ್ಲ. ಪಾಟೀಲ್ರು ಯಾಕೆ ರಾಜೀನಾಮೆ, BR ಪಾಟೀಲ್ರು ಯಾಕೆ ರಾಜೀನಾಮೆ ಕೊಟ್ಟು ಹೇಳಿದ್ರು? ₹1 ಅನುದಾನ ಇಲ್ಲ, ಬಿಕಾರಿ ಆಗಿದೆ ಈ ಸರ್ಕಾರ. ಇಲ್ಲಿ ಇರೋ ಬದಲು ಸಾಯದ ಮೇಲೂ ಅಂತೇಳಿ ಬಿಟ್ಟು ಹೋಗಿದ್ದಾರೆ. ಅದರಿಂದ ನೋಡ್ರಿ ಲಿಂಕ್ ಕ್ಯಾನಲ್ ಈಸ್ ಚೀಟೆಡ್. ತುಮಕೂರು ಜಿಲ್ಲೆಯ ಜನಕ್ಕೆ ವಿಷ ಹಾಕಿದ್ರು ಪರಮೇಶ್ವರ್ ಅವರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು 7 ತಾಲೂಕಿಗೆ ಮೋಸ ಆಗುತ್ತೆ ಅಂತ ಹೇಳಿ ಹೇಳೋವಂಥ ದಮ್ಮಿಲ್ವೇನ್ರಿ? ಇಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದವರು, 5-6 ಬಾರಿ ಶಾಸಕರಾಗಿರುವಂಥವ್ರು, ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು. ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ YK ರಾಮಯ್ಯನವ್ರ ಥರ ಇರಬೇಕು. ಜಿಲ್ಲಾ ವಿಷಯ ಬಂದಾಗ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವರ ಸ್ಥಾನಕ್ಕೆ ಎಷ್ಟು ಬಂದರು ರಾಜೀನಾಮೆಯನ್ನು. ಆ ರೀತಿಯ ಒಂದು ತಾಕತ್ತನ್ನು ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ. ಸುಮ್ಮನೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಆಸೆ ಹುಟ್ಟಿಸಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಪರಮೇಶ್ಗೆ ಮೂಗಿಗೆ ತುಪ್ಪ ಸಾವಿರ ಬಿಟ್ಟಿವರು ಮುಖ್ಯಮಂತ್ರಿ ಆಗೋ ಕನಸಲ್ಲಿದ್ದಾರೆ. ನಾನು ಪರಮೇಶ್ವರವ್ರಿಗೆ ಹೇಳಿ, ನಿಮ್ಮ ಮನೆ ಬರದಲ್ಲಿ ಮುಖ್ಯಮಂತ್ರಿ ಆಗೋದು ಬರೆದಿದ್ರೆ ಯಾವ ಹರಿಬ್ರಹ್ಮನೂ ತಪ್ಸೋಕ್ಕಾಗಲ್ಲ, ಯಾವ ಸಿದ್ದರಾಮಯ್ಯನೂ ಬೇಕಿಲ್ಲ. ನಿಮ್ಮ ಮನೆಯಲ್ಲಿ ಬರೆದಿದ್ರೆ ನಿಮ್ಮನ್ನ ಕರ್ಕೊಂಬಂದ ಸ್ಥಾನದಲ್ಲಿ ಕುಣಿಸುತ್ತೆ. ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು. ಎಲ್ಲ ಕಡೆ ಸೋತ್ ಬಂದಂಥ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ವೋಟ್ ಕೊಡ್ತಾರೆ, ಕೇಂದ್ರದ ಸಚಿವರಾಗಿ ಮಾಡ್ತಾರೆ. ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ರು, ನಮ್ಮ ಬೊಮ್ಮಾಯಿಯವರಿದ್ರು, ಮತ್ತೆ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ. ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.